ಪ್ರಿಲಿಮ್ಸ್ ಮೇನ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಹೋಗಬಾರ್ದು. ಪಾಲಿಟಿಗೆ ಲಕ್ಷ್ಮೀಕಾಂತ್ನೇ ಓದಿದ್ದು, ಜಿಯೋಗ್ರಫಿಗೆ NCERT ಓದ್ಕೊಂಡೆ. ಆನ್ಸರ್ ರೈಟಿಂಗ್ ಅಂತ ಹೇಳ್ತೀವಲ್ವಾ ಮೇನ್ಸ್ ಅಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಅದೊಂಥರ ನಮಗೆ ತುಂಬಾ ಇಂಪಾರ್ಟೆಂಟ್ ಅಸ್ತ್ರನ. UPSC ಗೆ ನಾವು ಒಂದು ಬೌಂಡ್ರಿ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಓದಬೇಕು, ಇಷ್ಟೇ ಓದಬೇಕು ಅನ್ನೋದು ಗೊತ್ತಿರಲೇಬೇಕಾಗುತ್ತೆ. ಫಸ್ಟಿಗೆ ನಾವು UPSC ಸಿಲೆಬಸ್ ನೋಡಿಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರಿಲಿಮ್ಸ್ ಮೇನ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇಂಟಿಗ್ರೇಟೆಡ್ ಆಗಿ ಇದೆ. ಅಲ್ಲಿ ಹಿಸ್ಟ್ರಿ ಓದಿರೋದು, ಇಲ್ಲಿನೂ ಹಿಸ್ಟ್ರಿ ಪೇಪರಲ್ಲಿ ನಾವು ಆಬ್ಜೆಕ್ಟಿವ್ ಆನ್ಸರ್ ಮಾಡ್ತೀವಿ, ಇಲ್ಲಿ ನಾವು ಸಬ್ಜೆಕ್ಟಿವ್ ಆನ್ಸರ್ ಮಾಡ್ತೀವಿ. ಸೊ ಓದ್ತಿದ್ದಾಗ ನೀವು ಹೋಲಿಸ್ಟಿಕ್ ಆಗೇ ಓದಬೇಕಾಗುತ್ತೆ. ಪ್ರಿಲಿಮ್ಸ್ ಮೇನ್ಸ್ ಅಂತ ಡಿವೈಡ್ ಮಾಡಬಾರ್ದು. ಅಂದ್ರೆ ಮೊದಲನೇ ಬಾರಿ ಓದ್ತಾ ಇದ್ದಾಗ ನಮ್ಮೆಲ್ಲ ಇಂಟೆನ್ಷನ್ ಏನಾಗಿರ್ಬೇಕು ಅಂತಂದ್ರೆ, ಎಷ್ಟು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಇದೀವಿ ಕಾನ್ಸೆಪ್ಟ್ಸ್ನ, ಎಷ್ಟು ಕರೆಕ್ಟಾಗಿ ನಾವು ಅದನ್ನ ಒಳಗಡೆ ಇಂಟರ್ನಲೈಸ್ ಮಾಡ್ಕೊತಾ ಇದೀವಿ, ಇದ್ರ ಬಗ್ಗೆ ನಮ್ಮ ಫೋಕಸ್ ಆಗಿರಬೇಕು. ಅದಾದ್ಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಇರೋಕ್ಕಿಂತ 3 ತಿಂಗಳು ಮುಂಚೆ ಇದೆ ಅಲ್ಲ, ಅವಾಗ ನಾವು ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿ ಓದಬೇಕು. ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಸಾಲ್ವಿಂಗ್ ಡಿಫ್ರೆಂಟ್ ಮಾರ್ಕ್ಸ್ ಆಗಿರ್ಬೋದು, ಅಥವಾ ಸಾಲ್ವಿಂಗ್ PYQs ಆಗಿರ್ಬೋದು, ನಾವು ಆಮೇಲೆ ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಬೇಕಾಗುತ್ತೆ. ಬಟ್ ನಾನು ಹೇಳ್ದಾಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದ್ರೆ, ಮೇನ್ಸ್ನ ನಾವು ಮುಂಚೆನೆ ಅಂದ್ರೆ ಪ್ರಿಲಿಮ್ಸ್ ಆಗೋ ತನಕ ಕಾಯೋದ್ರ ಬದಲು ಡಿಸೆಂಬರ್ ತನಕ ನಾವು ಮೇನ್ಸ್ ಒಂದು ಹಂತದಲ್ಲಿ ರೆಡಿ ಇಟ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೆ ಹಾರ್ಡ್ಲಿ 80 days ಏನೋ ಸಿಗುತ್ತೆ. ಅಲ್ಲಿ ನೀವು ಎಂಟೈರ್ ಮೇನ್ಸ್ ಪ್ರಿಪೇರ್ ಆಗ್ತೀರಿ ಅಂತಂದ್ರೆ ಇದು ತುಂಬ ಕಷ್ಟ. ಕಾಂಪಿಟೇಷನ್ ಹೈ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಮುಂಚೆನೆ ಡಿಸೆಂಬರ್ ಒಳಗಡೆ ನೀವು ಪ್ರಿಪೇರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಅದಾದ್ಮೇಲೆ ನೀವು ಪ್ರಿಲಿಮ್ಸ್ ಆದಮೇಲೆ ಎನಿವೇ ಯು ಕ್ಯಾನ್ ಫಿಲ್ ದ ಗ್ಯಾಪ್ಸ್. ಎಲ್ಲೆಲ್ಲಿ ನೀವು ಲ್ಯಾಕ್ ಆಗಿದೆ ಅದನ್ನ ನಾವು ಇದು ಮಾಡ್ಕೋಬಹುದು. ಅದಾದ್ಮೇಲೆ ಮೆಮೊರೈಸ್ ಮಾಡ್ಬೋದು. ಅದಾದ್ಮೇಲೆ ಮೇನ್ಸ್ ಟೆಸ್ಟ್ ಸೀರೀಸ್ ಹಚ್ಕೊಂಡು ಅದನ್ನು ಕೂಡ ನೀವು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಂಟರ್ವ್ಯೂ ಪ್ರಿಪರೇಷನ್ ಯಾವ ರೀತಿ ಇತ್ತು, ಮತ್ತೆ ಇಂಟರ್ವ್ಯೂ ಯಾವ ಕ್ವಶನ್ ಕೇಳಿದ್ರು, ಏನಾದ್ರು ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಕೇಳಿದ್ರಾ? ಹೌದು, ಇಂಟರ್ವ್ಯೂ ಪ್ರಿಪರೇಷನ್ಗೆ ನಾನು ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೇನು ಅಂತ ಅಂದ್ರೆ, ಹೇಗೆ ಇಂಟರ್ವ್ಯೂ ಪ್ರಿಪರೇಷನ್ ಏನು ಕೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ತುಂಬ ಸಮಯ ಉಪಯೋಗಿಸ್ಕೊಂಡೆ. ಅಂದರೆ ನಾನು ತುಂಬ ಜನ ಸೀನಿಯರ್ IAS ಆಫೀಸರ್ಸ್ನ ಮೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ, ಟಾಪರ್ಸ್ ಜೊತೆ ಮಾತಾಡ್ಲಿಕ್ಕೆ ಟ್ರೈ ಮಾಡಿದೆ. ಆಮೇಲೆ ಇದಕ್ಕೆ ತಕ್ಕಂಗೆ ಒಂದು ಎಕೋಸಿಸ್ಟಮು ಇದೆ. ತುಂಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಸೀನಿಯರ್ ಬ್ಯೂರೋಕ್ರಾಟ್ಸ್ನ ಕರೆಸಿ ಮಾಕ್ ಇಂಟರ್ವ್ಯೂ ಅಂತ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ನಾನು ಕೊಡ್ತಾ ಹೋದೆ. ಸೊ ಇಂಟರ್ವ್ಯೂ ಅಲ್ಲ, ಆ್ಯಕ್ಚುಲಿ ನೇಮ್ ಇರೋದು ಅದು ಪರ್ಸನಾಲಿಟಿ ಟೆಸ್ಟ್ ಅಂತ. ಸೊ ನಮ್ಮ ವ್ಯಕ್ತಿತ್ವನ ಅದು ಪರಿಶೀಲನೆ ಮಾಡುವಂಥ ಎಕ್ಸಾಮಿನೇಷನ್ ಪ್ರೊಸೆಸ್ ಆಗಿರೋದ್ರಿಂದ ಇಂಟ್ರೋಸ್ಪೆಕ್ಷನ್ ತುಂಬ ಮಾಡಬೇಕಾಗುತ್ತೆ. ಅಂದರೆ ನನ್ನ ವ್ಯಕ್ತಿತ್ವ ಹೇಗಿದೆ, ನನ್ನ ಆಲೋಚನಾ ಲಹರಿ ಹೇಗಿದೆ, ಇದ್ರ ಬಗ್ಗೆ ನಾನು ಕಾಳಜಿ ವಹಿಸಬೇಕಾಗುತ್ತೆ. ಸೊ ಅದನ್ನ ಮಾಡಿಕೊಂಡೆ. ಅದಾದಮೇಲೆ ಫಾರ್ಮಲ್ ಸೆಟಪ್ಪಲ್ಲಿ ನಾವು ಮಾತಾಡಲಿಕ್ಕೆ ನಾವು ಕಂಫರ್ಟಬಲ್ ಆಗಿರಬೇಕು. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡೆ ನಾನು. ಇಂಗ್ಲೀಷ್ ಕಮ್ಯುನಿಕೇಷನ್, ನಾವು ಹಳ್ಳಿಯಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಅಷ್ಟೊಂದು ಪ್ರೊಫಿಷಿಯನ್ಸಿ ಇಲ್ಲದೆ ಇರೋದ್ರಿಂದ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡೆ ನಾನು. ಅದಾದಮೇಲೆ ಡೈಲಿ ಕರೆಂಟ್ ಅಫೇರ್ಸ್, ದಿನ ನಾವು ನ್ಯೂಸ್ ಪೇಪರ್ ಓದ್ತಾ ಇರೋದ್ರಿಂದ ಪ್ರತಿಯೊಂದು ಇಶ್ಯೂದ ಬಗ್ಗೆನೂ ನಮ್ಮದೇ ಆದಂತಹ ಒಪಿನಿಯನ್ ಅಥವಾ ನಮ್ಮದೇ ಆದಂತಹ ಒಂದು ಪರ್ಸ್ಪೆಕ್ಟಿವ್ನ ಡೆವಲಪ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಕಾಳಜಿ ವಹಿಸ್ತೆ. ಸೊ ಇವು 3 ಮಾಡಬೇಕಾಗುತ್ತೆ. ಈಗ ಬುಕ್ ಲಿಸ್ಟ್ ಹೇಳೋದಾದ್ರೆ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಹೇಳ್ಬೋದಾ? ಅದೇ UPSCಗೆ ಇಷ್ಟೇ ಬುಕ್ಸ್ ಓದಿ ಹೀಗೆ ಆಗುತ್ತೆ ಅಂತ ಯಾವುದೇ ಫ್ರೇಮ್ಡ್ ರೂಲ್ ಅಂತ ಇಲ್ಲ. ಬಟ್ ಎಲ್ಲ ಟಾಪರ್ಸ್ ಹೇಳಿದಾಗೆ ಮೇಜರ್ಲಿ ಅದೇ ಟಾಪಿಕ್ಸ್ನ ಅದೇ ಬುಕ್ಸ್ನ ನಾನು ಕೂಡ ರೆಫರ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಪಾಲಿಟಿಗೆ ಲಕ್ಷ್ಮೀಕಾಂತ್ನೇ ಓದಿದ್ದು, ಜಿಯೋಗ್ರಫಿಗೆ NCERT ಓದ್ಕೊಂಡೆ, ಹಿಸ್ಟ್ರಿಗೆ ಓಲ್ಡ್ NCERT ಮತ್ತು ನ್ಯೂ NCERT ಓದಿದೆ, ಆ್ಯಂಡ್ ಆಲ್ಸೋ ಸ್ಪೆಕ್ಟ್ರಮ್ ಓದಿದೆ. ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಗೆ ಕರೆಂಟ್ ಅಫೇರ್ಸ್, ದಿ ಹಿಂದೂಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಪೇಜ್ ಬರ್ತಾ ಇತ್ತು, ಅದನ್ನು ರೆಫರ್ ಮಾಡ್ತಾ ಇದ್ದೆ. ಅದಾದಮೇಲೆ ಎನ್ವೈರ್ಮೆಂಟ್ಗೂ ಕೂಡ PMF IAS ಅಂತ ಒಂದು ಬುಕ್ ಇದೆ, ಅದನ್ನು ರೆಫರ್ ಮಾಡ್ತಾ ಇದ್ದೆ. ಸೊ ಮೇಜರ್ಲಿ ಇದನ್ನೆಲ್ಲ ಎಲ್ಲ ಟಾಪರ್ಸ್ ಹೇಳಿರ್ತಾರೆ. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಥವಾ ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ಅದರೊಳಗಡೆ ಅದು ಡೀಟೇಲ್ಡ್ ಇದನ್ನು ಕೊಡ್ತೀನಿ. ನಾನು ಪೇಪರ್ ವೈಸ್ ಸ್ಟ್ರಾಟಜಿನ ನಾನು ತಿಳಿಸ್ಬೇಕು ಅಂತ ಇದ್ದೀನಿ. ಈಗ ಗ್ರಾಮೀಣ ಅಭ್ಯರ್ಥಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಒಂಥರ ಹಿಂಜರಿಕೆ ಇರುತ್ತೆ, ನಾ ಮಾಡ್ತೀನಿ ಇದು UPSC ಅಂತ, ಅವಾಗ ಏನು ಹೇಳ್ತೀರಾ ಅಂತ? ನಾನು ನೋಡಿರೋ ಹಾಗೆ ಸ್ವಲ್ಪ ನಮ್ಮ ಕನ್ನಡದ ಯುವಕರಲ್ಲಿ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಗ್ರಾಮೀಣ ಭಾಗದಲ್ಲಿ ಇನ್ನೂ ಅದು ಹೆಚ್ಚಾಗಿದೆ. ಸೊ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ತುಳಿದಾಕಬೇಕು ಅಂತಂದರೆ ನಮ್ಮ ಕೆಪಾಸಿಟಿ, ಕಾಂಪಿಟೆನ್ಸಿನ ನಾವು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸರಿಯಾದ ಮಾರ್ಗದರ್ಶನ. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರಿಂದ ದಾರಿ ತಪ್ಪಿಸೋರೆ ತುಂಬ ಇರ್ತಾರೆ. ಅಂದರೆ ನಾವು ನಂಬಿಡ್ತೀವಿ ಬೇಗ, ಯಾರೇ ಏನೋ ಅಡ್ವೈಸ್ ಕೊಟ್ಬಿಟ್ರು ಅದನ್ನು ತೊಗೊಂಡ್ಬಿಡ್ತೀವಿ. ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ರೈಟ್ ಗೈಡೆನ್ಸ್ ಯಾರು ಕೊಡ್ತಾ ಇದ್ದಾರೆ ಅಂತ ಫಿಗರ್ ಔಟ್ ಮಾಡಬೇಕಾಗುತ್ತೆ. ಅದನ್ನ ಮಾತ್ರ ನಾವು ಪಾಲಿಸಬೇಕಾಗುತ್ತೆ. ಯಾರೋ ಏನೋ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಾವು ಹೋಗೋದಾಗ್ಲಿ, ಅಲ್ಲಿ ನಮ್ಮ ಸಮಯನ ವ್ಯರ್ಥ ಮಾಡೋದಾಗ್ಲಿ ಮಾಡಬಾರ್ದು. ಇನ್ನೊಂದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನು ಇಟ್ಕೊಳೋದು ಬೇಕಾಗಿಲ್ಲ. ಯಾಕೆಂದರೆ ಈ 1000 ಜನ ಈ ಸಲ ಟಾಪರ್ ಆಗಿರೋದ್ರೊಳಗಡೆ ತುಂಬ ಜನ ಗ್ರಾಮೀಣ ಬ್ಯಾಕ್ಗ್ರೌಂಡಿಂದನೇ ಬಂದಿರ್ತಾರೆ. ಸೊ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ. ಬಟ್ ಕಾಂಪಿಟೇಷನ್ ಹೈ ಇರೋದ್ರಿಂದ ಆ ಕಾಂಪಿಟೇಷನ್ಗೆ ನನ್ನನ್ನು ನಾನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇರಲಿ. ಕಾಂಪಿಟೇಷನ್ ತುಂಬ ಟಫ್ ಇದೆ, ನನ್ನ ಕೈಲಾಗಲ್ಲ ಅನ್ನೋ ನೆಗೆಟಿವಿಟಿ ಬೇಡ.
ಓಕೆ ಈ ತರ ಇದೆ, ನಾನು ಇದಕ್ಕೆ ಹೇಗೆ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ನಿಮ್ ಗಮನ ಇರಲಿ. ಬೇರೆ ಯಾವುದೇ ತರಹದ ನೆಗೆಟಿವಿಟಿ ಆಗಿರ್ಲಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ನೀವು ಯೋಚನೆ ಮಾಡೋದು ಬೇಡ. ಹಾಗೆ ಅದಾದ್ಮೇಲೆ ಸರಿಯಾದ ಗೈಡೆನ್ಸ್ ತಗೊಳ್ಳಿ. ಪದವಿ ಹಂತದಿಂದಲೇ ತಯಾರಿ ಬೇಕಾ ಅಥವಾ ಪದವಿ ಆದ್ಮೇಲೆ ತಯಾರಿ ಮಾಡಿದ್ರೆ ಅನುಕೂಲ ಅಂತ? ಅಲ್ಲ, ನನ್ನ ಇಂಡಿವಿಜುವಲ್ ಒಪಿನಿಯನ್ ಕೇಳೋದಿದ್ರೆ ಪದವಿ ಹಂತದಲ್ಲಿ ನಾವು ಕರೆಕ್ಟಾಗಿ ಪದವಿನ ಓದೋದ್ರ ಕಡೆ ಗಮನ ಕೊಡೋದು ಉತ್ತಮ ಅನ್ಸುತ್ತೆ. ಎಲ್ಲ ಸಕ್ಸಸ್ ಇದ್ದ ತಕ್ಷಣ ಎಲ್ಲ ಇದೆ, ಹೌದು ಒಪ್ಕೊಂತೀನಿ. ಬಟ್ ಇನ್ನೊಂದು ಅದರ್ ಸೈಡ್ ಆಫ್ ದ UPSC ಕೂಡ ನನಗೆ ಅರಿವಿದೆ. ಅಂದರೆ ಬಿಕಾಸ್ ನಾನು ಕೂಡ 3 ವರ್ಷ ಫೇಲ್ಯೂರ್ನ ಕಂಡಿರೋನು. ಸೊ ನೀವು ಡಿಗ್ರಿಯಲ್ಲಿ ಕರೆಕ್ಟಾಗಿ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಹೋಲ್ಡ್ ಇಟ್ಕೊಂಡ್ರೆ, ಇಫ್ ನಾಟ್ UPSC ಯು ವಿಲ್ ಹ್ಯಾವ್ ಸಮಥಿಂಗ್ ಟು ಕಮ್ ಬ್ಯಾಕ್ ಟು. ಸೊ ಡಿಗ್ರಿನ ಚೆನ್ನಾಗಿ ಮಾಡ್ಕೊಳ್ಳಿ. ಬಟ್ ಇಲ್ಲ ನನಗೆ ಮಾಡಲೇಬೇಕು, ತುಂಬ ಹಠ ಇದೆ ನಮಗೆ ಅನ್ನೋದಾದರೆ, ಡಿಗ್ರಿ ಟೈಮಲ್ಲಿ ಜಸ್ಟ್ NCERTs ಮತ್ತು ಹಿಂದೂ ನ್ಯೂಸ್ ಪೇಪರ್ ಇವೆರಡನ್ನ ರೆಗ್ಯುಲರಾಗಿ ಮಾಡಿ ಅಷ್ಟೇ. ಮತ್ತೆ ಡಿಗ್ರಿ ಓದ್ಕೊಳ್ಳಿ. ಡಿಗ್ರಿ ಆದಮೇಲೆ ನೀವು 1 ವರ್ಷ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ನಿಮ್ಮ ರೈಟಿಂಗ್ ಸ್ಟೈಲ್, ಬರವಣಿಗೆ ಶೈಲಿ ಹೆಂಗಿತ್ತು ಅಂತ ಮೇನ್ಸ್? ಬರವಣಿಗೆ ಶೈಲಿ ಅಂದರೆ ಆನ್ಸರ್ ರೈಟಿಂಗ್ ಅಂತ ಹೇಳ್ತೀವಲ್ವಾ ಮೇನ್ಸಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮೇನ್ಸ್ ಈಸ್ ದಿ ಗೇಮ್, ಪ್ರಿಲಿಮ್ಸ್ ಇಸ್ ಜಸ್ಟ್ ಕ್ವಾಲಿಫೈಯಿಂಗ್, ಇಂಟರ್ವ್ಯೂ ತುಂಬ ಸಬ್ಜೆಕ್ಟಿವ್ ಆಗಿರುತ್ತೆ. ಸೊ ಮೇನ್ಸಲ್ಲೇ ನಾವು ತುಂಬ ಒಳ್ಳೆ ಮಾರ್ಕ್ಸ್ನ ನಾವು ಸ್ಕೋರ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಾನು ಈ ಸಲ ಆನ್ಸರ್ ರೈಟಿಂಗಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟೆ. ಅಂದರೆ ಫಾರ್ ಎಕ್ಸಾಂಪಲ್ GS1, GS2, GS3, GS4 4 ಪೇಪರ್ಗೂ ಕೂಡ ಯಾವ ರೀತಿ ಆನ್ಸರ್ ಬರೆದ್ರೆ ನನಗೆ ಒಳ್ಳೆ ಸ್ಕೋರ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ತುಂಬ ಕಾಳಜಿ ವಹಿಸಿದ್ದೀನಿ ಈ ಸಲ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆನ್ಸರು ಹಿಸ್ಟ್ರಿ ಥರ ಕಾಣಬೇಕು. ಜಿಯೋಗ್ರಫಿಲಿ ಏನಾದ್ರು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದ್ರೆ ಅದು ಜಿಯೋಗ್ರಫಿ ತರ ಕಾಣಿಸ್ಬೇಕು. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ನೀವು ಕ್ರೊನಾಲಜಿಕಲ್ ಟೈಮ್ ಲೈನ್ ಇನ್ಕ್ಲೂಡ್ ಮಾಡೋದು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ವಿಜಯನಗರ ಎಂಪೈರ್ ಬಗ್ಗೆ ಮಾತಾಡ್ತಿದ್ದಾಗ ಅದ್ರದ್ದು ಆರ್ಟ್ ಅಂಡ್ ಕಲ್ಚರ್, ಅದು ಡಯಾಗ್ರಾಮ್ಸ್ ಇನ್ಕ್ಲೂಡ್ ಮಾಡೋದಾಗಿರ್ಬೋದು. ಎಕಾನಮಿ ಬಗ್ಗೆ ಮಾತಾಡ್ತಿದ್ದಾಗ ಗ್ರಾಫ್ಸ್ ಯೂಸ್ ಮಾಡೋದಾಗಿರ್ಬೋದು, ಥಿಂಕರ್ಸ್ ಯೂಸ್ ಮಾಡೋದಾಗಿರ್ಬೋದು, ಎಕನಾಮಿಕಲ್ ಕಾನ್ಸೆಪ್ಟ್ಸ್ ಯೂಸ್ ಮಾಡೋದಾಗಿರ್ಬೋದು. ಎಥಿಕ್ಸ್ ಆನ್ಸರ್ ರೈಟಿಂಗ್ ಮಾಡ್ತಿದ್ದಾಗ ಎಕ್ಸಾಂಪಲ್ಸ್ ಕೋಟ್ ಮಾಡೋದಾಗಿರ್ಬೋದು, ಫಿಲಾಸಫರ್ಸ್ನ ಕೋಟ್ ಮಾಡೋದಾಗಿರ್ಬೋದು. ಈ ತರ ಪ್ರತಿಯೊಂದು ಪೇಪರ್ಗೂ ಕೂಡ ಅದರದೇ ಆದ ಸ್ಟ್ರಾಟಜಿ ಇದೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಅದೇ ಆದ ಸ್ಟ್ರಾಟಜಿನ ಕಂಡುಕೊಂಡಿದ್ದೀನಿ. ಪರೀಕ್ಷೆ ಬರೆಯಕ್ಕೆ ಇಂಗ್ಲಿಷ್ ಬೇಕೇ ಬೇಕಾ ಅಥವಾ ನಾರ್ಮಲ್ ಇಂಗ್ಲಿಷ್ ಇದ್ರೆ ಸಾಕಾ ಅಂತ? UPSC ಎಕ್ಸಾಮ್ಗೆ ನಾರ್ಮಲ್ ಇಂಗ್ಲಿಷ್ ವಿಚ್ ಕ್ಯಾನ್ ಟೆಲ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಅಷ್ಟೇ ಸಾಕು. ತುಂಬ ಕಾಂಪ್ಲೆಕ್ಸ್ ಇಂಗ್ಲಿಷ್ ಅಥವಾ ತುಂಬ ಸೊಫಿಸ್ಟಿಕೇಟೆಡ್ ಇಂಗ್ಲಿಷ್ನ ಅವಶ್ಯಕತೆ ಇಲ್ಲ. ಯಾಕೆಂದರೆ ತುಂಬ ಆಫೀಸರ್ಸ್ ಕೂಡ ನಮ್ಮ ಥರನೇ ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಮದರ್ ಟಂಗ್ ಓದ್ಕೊಂಡೇ ಬಂದಿರೋಂಥ ತುಂಬ ಆಫೀಸರ್ಸ್ ಜನ ಇದ್ದಾರೆ. ಇಂಗ್ಲಿಷ್ ನಿಮಗೆ ಯಾವ ಮಟ್ಟದಲ್ಲಿ ಬೇಕು ಅಂದರೆ, ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದರೆ ಅದನ್ನು ಓದಿ ಗ್ರಹಿಸ್ಕೊಳ್ಳುವಂತಹ ಕೆಪಾಸಿಟಿ ಒಂದು ಬೇಕು. ಮತ್ತು ಇಂಗ್ಲೀಷ್ನಲ್ಲಿ ನಿಮ್ಮ ಆನ್ಸರ್ಸ್ನ ಬರೆಯುವಂಥ ಕೆಪಾಸಿಟಿ ಬೇಕು. ತುಂಬ ಆಕ್ಸ್ಫರ್ಡ್ ಲೆವೆಲ್ ಇಂಗ್ಲೀಷ್ ಎಲ್ಲ ಏನು ಬೇಡ. ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಸರ್, ಅದನ್ನು ಯಾವ ರೀತಿ ಬಳಸ್ಕೋಬಹುದು ಅಂತ UPSC ಕ್ಯಾಂಡಿಡೇಟ್? ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಅದೊಂಥರ ನಮಗೆ ತುಂಬ ಇಂಪಾರ್ಟೆಂಟ್ ಅಸ್ತ್ರ ಇದ್ದ ಹಾಗೆ. ಸೊ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆನ್ಲೈನ್ ನಿಮಗೆ ಕೆಟ್ಟದ್ದು ಸಿಗುತ್ತೆ, ಒಳ್ಳೇದು ಸಿಗುತ್ತೆ. ಸೊ ಏನು ಬೇಕು ನಮ್ಗೆ ಆನ್ಲೈನ್ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಆ್ಯಂಡ್ ನಾನು ಕೂಡ ತುಂಬ ಈ ಸಲ ಗೂಗಲ್ನ ಎಲ್ಲರೂ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ChatGPT ಆಗಿರ್ಬೋದು, ಗ್ರಾಕ್ ಅಂತ ಇದೆ, ಡೀಪ್ ಸೀಕ್ ಅಂತ ಇದೆ. ಇದನ್ನೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೆ. ಅಂದರೆ ನನಗೆ ಏನಾದರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಆ ಟೂಲ್ಸ್ನ ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಯೂಟ್ಯೂಬ್ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಪಾಡ್ಕಾಸ್ಟ್ಗಳು ಆಗ್ತವೆ, ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಬರ್ತವೆ. ಎಷ್ಟೆಷ್ಟು ಜನ ಟಾಪರ್ಸು, ಥಿಂಕರ್ಸ್ ಎಲ್ಲ ಮಾತಾಡೋದೆಲ್ಲ ಸಿಗುತ್ತೆ. ಸೊ ನೀವು ಡೆಫಿನೆಟ್ಲಿ ಲೈಕ್ ಯೂಸಿಂಗ್ ಆನ್ಲೈನ್ ಟೂಲ್ಸ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ UPSC ಪ್ರಿಪರೇಷನ್. ಯು ಮಸ್ಟ್ ಯೂಸ್ ಇಟ್, ಬಟ್ ಯೂಸ್ ಇಟ್ ಇನ್ ದ ರೈಟ್ ವೇ. ಇಂಟರ್ವ್ಯೂ ಯಾವ ರೀತಿ ಇತ್ತು ಸರ್? ಏನು ಕ್ವಶನ್ ಕೇಳ್ತಾರೆ? ಸೊ ಇಂಟರ್ವ್ಯೂ ನನಗೆ ಹಾನರಬಲ್ ಶೀಲ್ವರ್ಧನ್ ಸರ್ ಬೋರ್ಡ್ ಇತ್ತು. ಈ ವಾಸ್ ಅನ್ IPS ಆಫೀಸರ್. ಸೊ ಅವ್ರ ಬೋರ್ಡಲ್ಲಿ ಫಸ್ಟಿಗೆ ಹೋದ ತಕ್ಷಣ ನನಗೆ ವಚನದ ಬಗ್ಗೆ ಮಾತಾಡುವಂಥ ಅವಕಾಶ ಸಿಕ್ತು. ಯಾಕೆಂದರೆ ನಾನು ವಚನನ ಮೆನ್ಷನ್ ಮಾಡಿದ್ದೆ ನನ್ನ ಡ್ಯಾಫಲ್ಲಿ. ಸೊ ವಚನ ಹೇಳುವಂಥ ಅವಕಾಶನೂ ಕೂಡ ಸಿಕ್ತು. ಅದ್ರ ಬಗ್ಗೆ ಅವ್ರು ನನ್ನ ಕೇಳಿದರು. ಅದಾದಮೇಲೆ ನನ್ನ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು 40-50% ಆಫ್ ದ ಕ್ವಶನ್ಸ್ ನನಗೆ ಮೆಡಿಕಲ್ ರಿಲೇಟೆಡೇ ಇತ್ತು. ಪಬ್ಲಿಕ್ ಹೆಲ್ತ್ ಬಗ್ಗೆನೇ ಇತ್ತು. ಡಿಸೀಸಸ್ ಬಗ್ಗೆ ಮಾತಾಡಿದ್ವಿ, ಮಾಲ್ ನ್ಯೂಟ್ರಿಷನ್, TB, ಅದಾದಮೇಲೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇದ್ರಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದಾದ್ಮೇಲೆ ವ್ಯಾಕ್ಸಿನೇಷನ್, ಅದ್ರ ಹೆಸಿಟೆನ್ಸಿ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ಅದ್ರ ಹೊರತಾಗಿನೂ ಕೂಡ ನನಗೆ ಇಂಡಿಯಾ ಚೈನಾ ರಿಲೇಷನ್ಸ್ ಆಗಿರ್ಬೋದು ಅಥವಾ ಟ್ರಂಪ್ಸ್ ಟ್ಯಾರಿಫ್ ವಾರ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆನೂ ಕೇಳಿದ್ರು. ಸೊ it was majorly based on my DAF, and also some part of current affairs was also included in the interview. 3 ಸಲ ಎಕ್ಸಾಮ್ ಅಲ್ಲಿ ಏನು ತಪ್ಪು ಮಾಡಿದ್ರಿ ಅಂತ ಸರ್, ಅದನ್ನ ಹೆಂಗೆ ತಿಳ್ಕೊಂಡ್ರಿ? ಸರ್ 3 ಸಲ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದಾಗನು ಮೇನ್ಸ್ ಆಗ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಮೇನ್ಸ್ ಪ್ರಿಪರೇಷನ್ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ. ಡೆಲ್ಲಿಗೆ ಹೋಗಿದ್ರು ಕೂಡ ನನಗೆ ಮೇನ್ಸ್ ಸರಿಯಾಗಿ ಬರೆಯೋಕ್ಕಾಗಿರಲಿಲ್ಲ. ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಮಾರ್ಗದರ್ಶನದ ಕೊರತೆ ಕಾಣ್ತಾ ಇತ್ತು. ಯಾಕೆಂದರೆ ನಾನು ಓದಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಓದ್ತಾ ಸುಮ್ಮನೆ ಹೋಗ್ತಾನೆ ಇದ್ದೆ. ಅದಕ್ಕೊಂದು ಒಂದು ಬೈಂಡಿಂಗ್, ಒಂದು ಬೌಂಡ್ರಿ ಹಾಕೊಂತಾ ಇರಲಿಲ್ಲ. UPSCಗೆ ನಾವು ಒಂದು ಬೌಂಡ್ರಿ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಓದಬೇಕು, ಇಷ್ಟೇ ಓದಬೇಕು ಅನ್ನೋದು ಗೊತ್ತಿರಲೇಬೇಕಾಗುತ್ತೆ. ನಾನು ಅದನ್ನು ಮೀರಿನ ಸ್ವಲ್ಪ ತುಂಬ ಮಾಡೋದ್ರ ಬಗ್ಗೆ ಇದು ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ಪರ್ಫೆಕ್ಷನಿಸಮ್, ಅಂದರೆ ಇದನ್ನ ಮಾಡಿದ್ಮೇಲೆ, ಅಂದರೆ ಇಷ್ಟೊಂದು ಓದಿದ್ಮೇಲೆ ಆನ್ಸರ್ ರೈಟ್ ಮಾಡ್ತೀನಿ, ಇಷ್ಟೊಂದು ಓದಿದ್ಮೇಲೆ ನಾನು ಟೆಸ್ಟ್ಗಳು ಕೊಡ್ತೀನಿ ಅಂತ ತಪ್ಪು ಕಲ್ಪನೆಯಲ್ಲಿದ್ದೆ. ಇಲ್ಲ, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ.
ಮಾರ್ಕ್ಸ್ಗಳನ್ನ ಆದಷ್ಟು ಕೊಡಿ. ಮಾರ್ಕ್ಸ್ ಅನ್ನೋದು ಅದೊಂಥರ ನೆಟ್ ಪ್ರಾಕ್ಟೀಸ್ ಇದ್ದಂಗೆ. ನೀವು ವಿಕೆಟ್ಸ್ ಹೋದ್ರೂ ನಿಮ್ ಬೋಲ್ಡ್ ಆದ್ರೂ ಡಸಂಟ್ ಕೌಂಟ್. ಸೊ ಅಲ್ಲಿ ನೀವು ತಪ್ಪುಗಳು ಮಾಡಿ ಅದರಿಂದ ಕಲೀರಿ, ಹೆಸಿಟೆನ್ಸಿ ತೋರಿಸ್ಬೇಡಿ. ಇದನ್ನೆಲ್ಲ ನಾನು ಹೋಗ್ತಾ ಹೋಗ್ತಾ ಕಲ್ತ್ಕೊಂಡೆ. ಸೊ ಈ ಅಟೆಂಪ್ಟ್ ಅಲ್ಲಿ ನನಗೆ ಆ ಮಾರ್ಗದರ್ಶನ ಸರಿಯಾಗಿ ಸಿಕ್ತು. ಆಮೇಲೆ ಕನ್ಸಿಸ್ಟೆಂಟ್ ಎಫರ್ಟ್ ಇತ್ತು. ಅದಾದ್ಮೇಲೆ ಸೋಲಿಕ್ಕೆ ಭಯ ಇರಲಿಲ್ಲ. ಈ ಸಲ ನಾನು ತಪ್ಪು ಮಾಡಿದ್ರು ಕೂಡ ಅದನ್ನ ನಾನು ಓವರ್ಕಮ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಹೋಗಿದ್ರಿಂದ ಐ ಥಿಂಕ್ ಈ ಸಲ ಆಯ್ತು ಎಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.